ನೀತಿ ಸಂಹಿತೆ ಉಲ್ಲಂಘಿಸಿದಂತಹ ಸಿಎಂ ಸಿದ್ದು ಪುತ್ರ ಆರತಿ ತಟ್ಟೆಗೆ 1000 ರೂಪಾಯಿ ಹಾಕಿದಂತಹ ಎಂಎಲ್ಸಿ ಯತೀಂದ್ರ ನೀತಿ ಸಂಹಿತೆ ಜಾರಿಯಲ್ಲಿದೆ ಯಾಕೆಂದ್ರೆ ಚುನಾವಣೆ ಇದೆ. ಈ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದಂತಹ ಸಿಎಂ ಸಿದ್ದು ಪುತ್ರ ಆರತಿ ತಟ್ಟೆಗೆ ಎಂಎಲ್ಸಿ ಯತೀಂದ್ರ 1000 ರೂಪಾಯಿ ಹಾಕಿದ್ರು. ಮನ್ನಿಕಟ್ಟಿ ಗ್ರಾಮದಲ್ಲಿ ಪ್ರಚಾರದ ವೇಳೆ ಈ ಘಟನೆ ಆಯಿತು. ಎಲೆಕ್ಷನ್ ನಿಯಮಾವಳಿ ಪ್ರಕಾರ ಆರತಿ ತಟ್ಟೆಗೆ ಹಣ ಹಾಕೋದು ನಿಷಿದ್ಧ. ಆರತಿ ತಟ್ಟೆಗೆ ಹಣ ಹಾಕೋದು ಆಮಿಷ ಒಡ್ಡಿದಂತೆ. ಆದ್ರೆ ಇದು ಗೊತ್ತಿದ್ದೂ ಕೂಡ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಎಂಎಲ್ಸಿ ಯತೀಂದ್ರ. ಸಾರ್ವಜನಿಕ ವಲಯದಲ್ಲಿ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಯತೀಂದ್ರ ನಡೆಯ ಬಗ್ಗೆ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲೆಕ್ಷನ್ ಸಮಯದಲ್ಲಿ ಒಂದಷ್ಟು ನೀತಿ ಸಂಹಿತೆ ಜಾರಿ ಮಾಡಿರುತ್ತೆ ಸರ್ಕಾರ. ಆ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡಬಾರದು. ಹಣ ಹಂಚೋದು ಇತ್ಯಾದಿ ವಸ್ತುಗಳನ್ನು ಹಂಚೋದು ಇದೆಲ್ಲ ಆಮಿಷ ಒಡ್ಡಿದಂತೆ. ಆದ್ರೆ ಮನ್ನಿಕಟ್ಟಿ ಗ್ರಾಮದಲ್ಲಿ ಪ್ರಚಾರ ಸಮಯದಲ್ಲಿ ಎಂಎಲ್ಸಿ ಯತೀಂದ್ರ ಆರತಿ ತಟ್ಟೆಗೆ 1000 ರೂಪಾಯಿ ಹಾಕಿದ್ದಾರೆ. ಎಲೆಕ್ಷನ್ ನಿಯಮಾವಳಿಯ ಪ್ರಕಾರ ಆರತಿ ತಟ್ಟೆಗೆ ಹಣ ಹಾಕೋದು ನಿಷಿದ್ಧ. ಆರತಿ ತಟ್ಟೆಗೆ ಹಣ ಹಾಕಬಾರದು. ಹಾಕಿದ್ರೆ ಆಮಿಷ ಒಡ್ಡಿದಂತಾಗುತ್ತೆ. ಆದ್ರೆ ಇದು ಗೊತ್ತಿದ್ದು ಕೂಡ ಎಂಎಲ್ಸಿ ಯತೀಂದ್ರ ಹೀಗೆ ಮಾಡಿದ್ರ? ಯಾಕೆ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರು? ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈಗ ಯತೀಂದ್ರ ನಡೆ. ಇಲ್ಲಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಅವರ ಪರ್ಸ್ನಿಂದ ತೆಗೆದು 1000 ರೂಪಾಯಿನ ಆರತಿ ತಟ್ಟೆಗೆ ಹಾಕ್ತಾರೆ. ಆ ಹೆಣ್ಮಗಳ ಕೈಯಲ್ಲಿ ಕೊಡ್ತಾರೆ ಅದನ್ನ. ಮನ್ನಿಕಟ್ಟಿ ಗ್ರಾಮ ಇದು. ಗ್ರಾಮದಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಯತೀಂದ್ರ ಹೋಗ್ತಾರೆ. ಅವಾಗ ಆರತಿ ಮಾಡಿ ತಿಲಕ ಇಟ್ಟಂತಹ ಸಂದರ್ಭದಲ್ಲಿ ಆರತಿ ಮಾಡಿದ ಹೆಣ್ಣು ಮಕ್ಕಳ ಕೈಯಲ್ಲಿ ಯತೀಂದ್ರ 1000 ರೂಪಾಯಿಯನ್ನ ಕೊಡ್ತಾರೆ. ಇದು ಎಲೆಕ್ಷನ್ ಸಮಯದಲ್ಲಿ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಹೀಗೆಲ್ಲ ಮಾಡಬಾರ್ದು ಅನ್ನುವಂಥ ನಿಯಮ ಇರುತ್ತೆ. ಆದ್ರೆ ಈ ನಿಯಮಗಳು ಗೊತ್ತಿದ್ದು ಕೂಡ ಯತೀಂದ್ರ ಯಾಕೆ ಹೀಗೆ ನಡ್ಕೊಂಡ್ರು? ಎಂಎಲ್ಸಿ ಯತೀಂದ್ರಗೆ ಗೊತ್ತಿಲ್ವಾ ಎಲೆಕ್ಷನ್ ನಿಯಮಾವಳಿಯ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರದು, ನೀತಿ ಸಂಹಿತೆ ಏನು ಹೇಳುತ್ತೆ, ಇದೆಲ್ಲವೂ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಎಂಎಲ್ಸಿ ಯತೀಂದ್ರ ಹೀಗೆ ಮಾಡಿದ್ದು ಈಗ ವ್ಯಾಪಕವಾದಂತಹ ಚರ್ಚೆಗೆ ಕಾರಣವಾಗಿದೆ. ಆರತಿ ತಟ್ಟೆಗೆ ಹಣ ಹಾಕೋದು, ಕೈಗೆ ಹಣ ಕೊಡೋದು ಇದೆಲ್ಲವೂ ಆಮಿಷ ಒಡ್ಡಿದಂತೆ. ಇದು ಗೊತ್ತಿದ್ರೂ ಕೂಡ ಹೀಗೆ ಮಾಡಿದಂತಹ ಎಂಎಲ್ಸಿ ಯತೀಂದ್ರ ವಿರುದ್ಧ ಈಗ ವ್ಯಾಪಕವಾದಂತಹ ವಿರೋಧ ಮತ್ತು ಈ ವಿಚಾರ, ಈ ನಡೆ, ಅವರ ನಡೆ ಏನಿದೆಯಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ.